ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಸುಂದರಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಮುಂದುವರಿದ ಭಾಗ. ರಾಕ್ಷಸೇಂದ್ರನಿ ನೀನು ಧರ್ಮವನ್ನರಿತೀಹೆ, ಶಾಂತನಾಗುತ್ತಲಾಜ್ಞೆ ಬೆಸಸು. ಮಾಡಿದ ತಪ್ಪಿಗೆ ಅನುಗುಣವಾಗಿಯೇ ಉಚಿತವಾಗಿ ಶಿಕ್ಷೆ ವಿಧಿಸು. ಲಂಕೆಯ ಬಲ್ವನ್ನು ವರ್ಣಿಸಿ ಹೇಳಲು ದೂತನಾಗಿಯೇ ಬಂದ ಕಪಿಯು. ಕಿಷ್ಕಿಂಧೆಯನ್ನು ನಾಶ ಮಾಡಲು ಹೋಗಲಿ ದುರ್ಜಯವಾದಂಥ ಪಡೆಯು. ತಮ್ಮ ನಾಡಿದ ಮಾತ ಕೇಳುತ್ತಾ ರಾವಣ ಆಜ್ಞೆಯಿತ್ತನು ಶಿಕ್ಷೆ ಕೊಡಲು. ಅಪರಾಧ ಗೈದಿಹ ವಾನರ ವೀರನ ಬಾಲಕ್ಕೆ ಬೆಂಕಿಯ ನೀಡಲು. ಕಪಿಗಳ ನೆಚ್ಚಿನ ಅಂಗವಾಗಿಹ ಬಾಲವನ್ನು ಸುಟ್ಟು ಬಿಡಿರೆಂದ ನರಸ. ಅಂಗವಿರೂಪತೆಯಿಂದಲೇ ನರಳಲೆ ಕಳಗೊಂಡು ಬಂದು ವಿಶ್ವಾಸ. ಕೋಡಗ ನಾಟಕ್ಕೆ ಬಳಲಿದ ಕುಳರು ಬಂದಾರಾತನ ಹತ್ತಿರಕ್ಕೆ. ಹರಿದ ಹತ್ತಿಯ ಬಟ್ಟೆಗಳ ತಂದು ಸುತ್ತಿದರು ಆಂಜನೇಯನ ಲಾಂಗೂಲಕ್ಕೆ. ಸುತ್ತಲಿದ್ದಂತೆ ಬೆಳೆಸಿಕೊಂಡನು ಬಾಲ ಚೇಷ್ಟೆಯಿಂ ನಗುತ್ತಾ ವಜ್ರಾಂಗಿ. ಸುತ್ತಿದ್ದ ವಸ್ತ್ರಕ್ಕೆ ಎಣ್ಣೆಯ ನೆರೆದರು ಬಾಲವ ದಹಿಸಲಿಕ್ಕಾಗಿ. ಮರ್ಕಟನಿಗೆ ಶಿಕ್ಷೆ ಕೊಡುವ ಹುಮ್ಮಸ್ಸಿನೊಳ್ ಕಿಚ್ಚಿಟ್ಟು ನಲಿದರು ಕಳ್ಳರು. ಕೋಡಗನನ್ನು ಕಟ್ಟಿ ಬೀದಿ ಬೀದಿಯಳೆಳೆ ದೊಯ್ದರು ಪುರದಾನವರು. ಅಗ್ನಿಯ ಕಿಡಿಗೆಣ್ಣೆ ಸೂಕಾಲು ಜ್ವಾಲೆಯು ಧಗಧಗಿಸಿತು ವೇಗದಿಂದ. ಜಾಜ್ವಲ್ಯಮಾನದಿಂದುರಿದನು ಪಾವಕ ಮರುತಾನಂದ ಸರ್ಗದಿಂದ. ವಿಕರಾಳಾದ ಸುರೆಯ ನೆರೆನ್ನಲು ಸೀತೆಗೆ ಕಪಿವಾಲ ಸುಟ್ಟಿಹ ವಾರ್ತೆ. ಜಾತವೇದನ ಮುಂದೆ ತಾಪವ ಕೊಡದಂತೆ ಪ್ರಾರ್ಥಿಸಿಕೊಂಡಳು ಆರ್ತೆ. ಅಗ್ನಿದೇವ ಪೋಷಣವ ಕೈದ ಬಾಲಕ್ಕೆ ಸುತ್ತಿದ್ದ ಬಟ್ಟೆಗಳನ್ನು. ಉರಿಯಿಂದ ಸುಡದಂತೆ ಕಾಪಿಟ್ಟ ನಲನನು ವಜ್ರಕಾಯನ ದೇಹವನ್ನು. ಪ್ರಜ್ವಲಿಸುತ್ತಿಹ ಬೆಂಕಿಯು ದೇಹಕ್ಕೆ ಬಾಧಿಸದಿರುವುದ ಕಂಡು. ರಾಮನ ಕಾರುಣ್ಯವಿರಹುದ ನೆನೆದನು ಪವನಜ ವಿಸ್ಮಯಗೊಂಡು. ರಕ್ಕಸರಿಂದಗ್ನಿ ಸೇವೆಯ ಕೈಗೊಂಡ ಬಾಲವ ಬೆಳೆಸುತ್ತ ಹನುಮ. ಚಕ್ರಾಕಾರದಿ ಸುತ್ತಿ ಬೀಸುತ್ತಲೇರಿದ ದಶಕಂಧರನ ಭವ್ಯಧಾಮ. ಕನಕ ಲಂಕೆಯ ಪೂರ್ಣ ಹೊತ್ತುವರಿಯುವಂತೆ ಪಟ್ಟಣದೊಳಗೆಲ್ಲ ನೆನೆಗಿದ. ಪುರಜನರೆಲ್ಲರೂ ಕಂಪಿಸಿ ಹೋದರು ಹನುಮನ ರೌದ್ರತೆಯಿಂದ. ಪವನ ಕುಮಾರನು ಜೃಂಭಿಸಿ ಮೆರೆದನು ತಪ್ತ ಚಾಮೀಕರನಂತೆ. ದುರ್ಗಗಳೊಂದಿಗೆ ಮನೆಗಳ ಸುಟ್ಟನು ಅಗ್ನಿಗಾಜ್ಯವ ನೀಯುವಂತೆ. ಮಂತ್ರಿ ಪ್ರಹಸ್ತನ ಭವನವ ದಹಿಸಲು ಹಾರಿದ ಪ್ರಳಯಾಗ್ನಿಯಂತೆ. ಶುಕಸಾರಣರ ವಜ್ರದೃಷ್ಟರ ಮನೆಗಳ ವ್ಯಾಪಿಸೆ ಜರಿಯಿತು ಜಂತೆ. ರಾವಣಿ ಮಕರಾಕ್ಷ ಕುಂಭಕರ್ಣನ ಗೃಹಗಳ ಬೆಂಕಿಗಾಹುತಿ ಕೊಟ್ಟ. ಸಾತ್ವಿಕ ಅಸುರ ವಿಭೀಷಣನ ಮನೆಯನ್ನು ಘಾಸಿಗೊಳಿಸದೆ ಬಿಟ್ಟ. ದಾನವ ಸಾರ್ವಭೌಮನ ಹಮ್ಮು ಮುರಿದನು ಲಂಕೆಯ ಬೆಂಕಿಯೊಳ್ ಸುಟ್ಟು. ಬಾಲದಲ್ಲರಿಯ ಉರಿಯುವ ತಜ್ವಾಲೆಯ ತಣಿಸಿದ ಸಾಗರದಾಳದಲ್ಲಿಟ್ಟು.
ಬೆಂಕಿಯ ತಾಪದಿನ್ ಬಸವಾಳಿ ದಿಹಾಳೋನೋ ತಿಳಿಯುವೆ ಸೀತೆಯ ಕ್ಷೇಮ ಎನ್ನುತ್ತಲಾರವೇ ಎಳುತ್ತ ಬಂದು ವಂದಿಸಿ ತೆರಳುವೆನೆಂದನು ಹನುಮ. ಧನ್ಯವಾದಗಳು.